ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರು ಮಂದಿ ರೆಡಿ ಆಗಿದ್ದಾರೆ. ಬೆಂಗಳೂರಿನ ಹಾಟ್ ಪ್ಲೇಸ್ಗಳಲ್ಲಿ ಫುಲ್ ಕಲರ್. ಒಂದ್ ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಮತ್ತೊಂದು ಕಡೆ ಬೆಂಗಳೂರು ಮಂದಿ ರೆಡಿ ಆಗಿದ್ದಾರೆ. ಬೆಂಗಳೂರಿನ ಹಾಟ್ ಫೇವರೇಟ್ ಜಾಗಗಳು ಯಾವ್ಯಾವ್ದಿದೆ ಎಲ್ಲವೂ ಕೂಡ ಫುಲ್ ಕಲರ್ಫುಲ್ ಆಗಿದೆ. MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟ್ನಲ್ಲಿ ಎಲ್ಲ ರೀತಿಯಾದಂಥ ಪ್ರಿಪ್ರೇಷನ್ಸ್ಗಳು ನಡೆದಿದೆ. 2025ಕ್ಕೆ ಬೈ ಹೇಳಿ 2026ಗೆ ಹಾಯ್ ಹೇಳೋದಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ. ಹೆಚ್ಚು ಜನ ಸೇರುವಂಥ ಜಾಗಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಬೆಂಗಳೂರಿಗೆ ಹೊಸದಾಗಿ ಬಂದವರ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡುವಂಥ ಕೆಲಸ ಆಗ್ತಾ ಇದೆ. ಲಾಡ್ಜ್ಗಳಲ್ಲಿ ಇರೋರ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಜನರ ನಿಯಂತ್ರಣಕ್ಕೆ ಆಂಟಿ ಸ್ಟ್ಯಾಂಪೇಡ್ ಸ್ಕ್ವಾಡ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಈ ಬಾರಿ ಕಳೆದ ವರ್ಷಕ್ಕಿಂತ ಈ ವರ್ಷ ಟೈಟ್ ಸೆಕ್ಯೂರಿಟಿ, ಒಂದು ರೀತಿ ಫುಲ್ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಈಗ ಆಲ್ರೆಡಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮತ್ತೊಂದು ಕಡೆ ಬೆಂಗಳೂರು ಮಂದಿ ಕೂಡ ರೆಡಿ ಆಗಿದ್ದಾರೆ. ಒಂದು ಅದ್ಧೂರಿಯಾದಂಥ ಸೆಲೆಬ್ರೇಷನನ್ನು ಮಾಡಬೇಕು ಅಂತೇಳಿ ಹೇಳಿ ಕೇಳಿ ಈ ಬಾರಿ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂಥ ನಿರೀಕ್ಷೆ ಕೂಡ ಇದೆ. ಒಂದು ಕಡೆ AI ಆಧಾರಿತ ತಂತ್ರಜ್ಞಾನದ CCTVಗಳನ್ನು ಅಳವಡಿಸಿದ್ದಾರೆ. ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನೋ ಆ ಎಲ್ಲ ಜನರು ಕೂಡ ಸೇರುವಂಥದ್ದು ಬಾಕಿ. ಕೆಲವೇ ಗಂಟೆಗಳು ಕೂಡ ಈಗಾಗಲೇ ಬಾಕಿ ಇರುವಂಥದ್ದು. ನಾವು ಕೂಡ ಈಗಾಗಲೇ ಚರ್ಚ್ ಸ್ಟ್ರೀಟ್ನಲ್ಲೂ ಕೂಡ ಇರುವಂಥದ್ದು. ಇನ್ನು MG ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಬ್ರಿಗೇಡ್ ರೋಡಲ್ಲಾಗಿರ್ಬೋದು, ಏನು ಬಹುತೇಕ ಎಲ್ಲರೂ ಕೂಡ ಜನರು ಕೂಡ ಬರ್ತಾ ಇದ್ದಾರೆ. ಅಂದರೆ ಸೆಲೆಬ್ರೇಷನನ್ನು ಸ್ಟಾರ್ಟ್ ಮಾಡಬೇಕು ಅಂತಲೂ ಕೂಡ ಬರ್ತಾ ಇರುವಂಥದ್ದು. ಇನ್ನು ಕೆಲವೊಂದು ಪಬ್ಗಳಲ್ಲೂ ಕೂಡ ಅವರವರ ಬುಕ್ಕಿಂಗ್ಸ್ಗಳು ಕೂಡ ಆಗಿರುವಂಥದ್ದು. ಬುಕ್ಕಿಂಗ್ಸ್ ಆಗಿದೆ. ಸೊ ಹೀಗಾಗಿ ಅವರು ಕೂಡ ಯಾವ್ಯಾವ ಎಲ್ಲೆಲ್ಲಿ ಪಬ್ಬಲ್ಲಿ ಬುಕ್ ಮಾಡಿದ್ದಾರೆ ಮತ್ತು ರೆಸ್ಟೋರೆಂಟಲ್ಲಿ ಮತ್ತು ರೆಸ್ಟೋ ಬಾರ್ಗಳಲ್ಲಿ ಬುಕ್ ಮಾಡಿರೋ ಅಲ್ಲೆಲ್ಲ ಕಡೆಯೂ ಕೂಡ ಹೋಗ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಗಂಟೆ ಇರೋದ್ರಿಂದಾಗಿ ಸಾಕಷ್ಟು ಜನರು ಕೂಡ ಈಗಲೂ ಸೇರ್ತಾ ಇದ್ದಾರೆ. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಅವರು ಎಲ್ಲೆಲ್ಲಿ ಮೆನ್ಷನ್ ಮಾಡಿದಾರೋ, ಎಲ್ಲೆಲ್ಲಿ ಮೆನ್ಗಳನ್ನ ಹಾಕಬೇಕು ಅಲ್ಲೆಲ್ಲ ಕೂಡ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಿದ್ದಾರೆ. ಇನ್ನು ವಾಚ್ ಟವರ್ ಕೂಡ ಈಗಾಗಲೇ ಏನು ಬಂದಿರುವಂಥದ್ದು. ಅಲ್ಲೂ ಕೂಡ ಎಲ್ಲ ಮೇಲೆ ನಿಂತ್ಕೊಂಡು ಕಂಪ್ಲೀಟಾಗಿ ವಾಚ್ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಇದರ ಜೊತೆಗೆ CCTV ಸರ್ವೈಲೆನ್ಸ್ ಕೂಡ ಈಗಾಗಲೇ ಇರುವಂಥದ್ದು. ಅದನ್ನು ಕೂಡ ಕಂಪ್ಲೀಟಾಗಿ ಮಾನಿಟ್ರಿಂಗ್ ಮಾಡುವಂಥ ಕೆಲಸಕ್ಕೂ ಕೂಡ ಈಗಾಗಲೇ ಅಲ್ಲಿರುವಂಥ ಟೆಕ್ನಿಷಿಯನ್ಗಳು ಕೂಡ ಮುಂದಾಗ್ತಾ ಇರುವಂಥದ್ದು. ಇನ್ನು ಬಹುತೇಕವಾಗಿ ಇನ್ನೇನು 6 ಗಂಟೆ ಅಷ್ಟೊತ್ತಿಗೂ ಕೂಡ ಇನ್ನು ರೋಡ್ಗಳನ್ನ ಕೂಡ ಕ್ಲೋಸ್ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ. ಆನಂತರ ಎಲ್ಲರೂ ಕೂಡ ಬರೀ ಇಲ್ಲಿ ಕಾಲ್ನಡಿಗೆಯಲ್ಲಿ ಮಾತ್ರ ಇಲ್ಲಿ ಎಂಟ್ರಿ ಕೊಡಬೇಕಾಗತ್ತೆ. ಇನ್ನು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇದ್ದರೆ ಮಾತ್ರ ಆ್ಯಂಬುಲೆನ್ಸ್ ಆ ರೀತಿಯಂಥ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ಇಲ್ಲಿ ಅಲೋ ಇರುತ್ತೆ ಅಂತಲೂ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ನಾನು ಮೊದಲೇ ಹೇಳ್ದಂಗೆ ಆಗಲೇ ಜನರೆಲ್ಲೂ ಕೂಡ ಸೇರುವಂಥ ಏನು ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಿದೆ. ಈಗಾಗಲೇ ಸೇರ್ತಾ ಇದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲೂ ಕೂಡ ಈಗಾಗಲೇ ನ್ಯೂ ಇಯರು ಶುರು ಆಗತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಎಲ್ಲರೂ ಕೂಡ ತಮ್ಮ ಏನು ನೆಚ್ಚಿನ ಸ್ಥಳ ಆಗಿರುವಂಥ ಏನು ಬ್ರಿಗೇಡ್ ರೋಡ್, MG ರೋಡ್ ಈ ಭಾಗದಲ್ಲಿ ಸಾಕಷ್ಟು ಜನರು ಕೂಡ ಸೇರ್ತಾ ಇದ್ದಾರೆ. ಇನ್ನು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದನೂ ಕೂಡ ಆಗಿದೆ. ವುಮೆನ್ ಸೇಫ್ಟಿಗಾಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಾಗಿರುವಂಥದ್ದು. ಒಟ್ಟಿನಲ್ಲಿ ಹೊಸ ವರ್ಷನ ಬರಮಾಡ್ಕೊಳ್ಳೋದಕ್ಕೆ ಜನರು ಎಷ್ಟು ಉತ್ಸುಕರಾಗಿದ್ದಾರೋ ಪೊಲೀಸರು ಕೂಡ ಅಷ್ಟೇ ಅಲರ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.